ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮೈಸೂರಿನಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದ ಬಿಜೆಪಿ ಕಾರ್ಯಕರ್ತರು ಎತ್ತಿನ ಗಾಡಿ, ಟಾಂಗಾಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಬಳಿಗೆ ಮೆರವಣಿಗೆ ಮೂಲಕ ಸಾಗಿದರು. ನಗರದ ಹಳೆ ಡೈರಿ ಬಳಿಯಿಂದ ನೂತನ ಜಿಲ್ಲಾಧಿಕಾರಿ ಕಚೇರಿವರೆಗೂ ಸಾಗಿ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಶಾಸಕ ಶ್ರೀವತ್ಸ, ಸಂಸದ ಯದುವೀರ್ ಒಡೆಯರ್, ಮಾಜಿ ಶಾಸಕ ಎಲ್ ನಾಗೇಂದ್ರ, ಮಾಜಿ ಮೇಯರ್ ಶಿವಕುಮಾರ್ ಸೇರಿದಂತೆ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಒಂದು ಹೋರಾಟದ ಜನಪರ ಹೋರಾಟವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ರೂಪಿಸುವಲ್ಲಿ ಯಶಸ್ವಿಯಾಗಿರುವಂತ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಪ್ರಾರಂಭದಲ್ಲಿ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನ ಏರಿಸಿರುವುದರ ವಿರುದ್ಧ ಇವತ್ತು ನಾವು ಹೋರಾಟಕ್ಕೆ ಇಳಿದಿದ್ದೀವಿ. ನಾವಿವತ್ತು ಮನವಿ ಮಾಡ್ಕೋತಾ ಇದ್ದೀವಿ, ಎಲ್ಲ ಬೆಳೆಗಳನ್ನ ಇಳಿಸಬೇಕು ಅಂತ ಹೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಹೇಳ್ತಾರೆ, ಈ ದುಡ್ಡನ್ನ ನಾನೇನ್ ತಗೊಂಡು ಹೋಗೋದಿಲ್ಲ, ನಾನು ಇದನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ತೀನಿ ಅಂತ. ಅಂದ್ರೆ ಕಳೆದ 1 ವರ್ಷದಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಲ್ಲ ಅನ್ನುವಂಥದ್ದು. ಈ 3,000 ಕೋಟಿ ಏನ್ ಬರುತ್ತೆ ಇದರಲ್ಲಿ ಮಾಡ್ತೀನಿ ಅಂತ ಹೇಳಿರುವಂತದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಕಳೆದ 12 ತಿಂಗಳಿಂದ 3 ತಿಂಗಳು ಚುನಾವಣೆಗೆ ಮೀಸಲೋಗಿದ್ ಬಿಟ್ರೆ, ಚುನಾವಣೆ ನೀತಿ ಸಂಹಿತೆ ಆಗಿದ್ ಬಿಟ್ರೆ, ಇನ್ನು 9 ತಿಂಗಳು ತಿಂಗಳಿಗೆ ಒಂದೊಂದು ದರವನ್ನು ಏರಿಸ್ತಾ ಇದ್ದಾರೆ. ಬಂಧುಗಳಿಗೆ, ಒಂದೊಂದು ವಸ್ತುವಿನ ಬೆಲೆಯನ್ನ ಕಳೆದ 9 ತಿಂಗಳಿಂದ ಏರಿಸ್ಕೊಂಡು ಬರ್ತಾ ಇರೋದು ನಾವು ನೋಡಿದೀವಿ. ಒಂದ್ ಕಡೆ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯ್ತು, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಯ್ತು, ಅಲ್ಲಿಂದ ಬಂದ್ರೆ SC STಗೆ ಮೀಸಲಿಟ್ಟು ಹಣವನ್ನ ಬಳಸ್ಕೊಂಡಿದ್ದೀವಿ ಅಂತ ಸ್ವತಃ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಒಪ್ಕೊಂಡಿದ್ದನ್ನು ನಾವು ನೋಡಿದೀವಿ. ಬಂಧುಗಳೇ, ಒಂದೊಂದೇ ಪದಾರ್ಥವನ್ನ ಹಾಲಿನ ದರ ರೇಟ್ ಜಾಸ್ತಿ ಆಯ್ತು, ಆಸ್ತಿ ತೆರಿಗೆ ರೇಟ್ ಜಾಸ್ತಿ ಆಯ್ತು, ಚುನಾವಣೆ ಕಾರಣಕ್ಕೆ ಆಸ್ತಿ ತೆರಿಗೆಯ ದರವನ್ನ ಏರಿಸಿರೋದನ್ನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀವಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕಳೆದ 9 ತಿಂಗಳಿಂದ 9 ಜನ ಏನು ಬಳಸ್ತಾ ಇದ್ದಾರೆ ಅದರ ಅತ್ಯವಶ್ಯಕ ಬೆಲೆಗಳನ್ನ ಏರಿಸಿರುವಂತದ್ದನ್ನು ನಾವು ನೋಡಿದ್ದೇವೆ. ಈ ಕಡೆ ಸಾಲ ತಗೊಳಕ್ ಹೋದ್ರೆ ಮೊದಲು 20 ರೂಪಾಯಿ ಸ್ಟಾಂಪ್ ಪೇಪರ್ ಸಾಕಾಗಿತ್ತು, ಇವತ್ತು ಅದಿಲ್ಲ, ಅದನ್ನ 10 ಪಟ್ಟು ಜಾಸ್ತಿ ಮಾಡಿದ್ದಾರೆ, 200 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಹೀಗೆ ಒಂದೊಂದೇ ದರವನ್ನ ಏರಿಸ್ಕೊಂಡು ಹೋಗ್ತಾ ಇರುವಂತದ್ದು. ಜೊತೆಗೆ ಸಚಿವರುಗಳು ಹೆಂಗ್ ನಡ್ಕೋತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ಈ ಕಡೆ ಸನ್ಮಾನ್ಯ ನಾಗೇಂದ್ರ ಅವರು ನಿರಪರಾಧಿ ಅಂತ ಹೇಳ್ತಾರೆ. ಈಗ ಇನ್ನೊಬ್ಬ ಸಚಿವರ ಮೇಲೆ ತಳಕಾಕೊಂಡಿದೆ, ಶರಣ್ ಪ್ರಕಾಶ್ ಪಾಟೀಲ್ರ ಹೆಸರು ತಳಕಾಕೊಂಡಿರೋದು, ನಿಗಮ ಮಂಡಲದ ಅಧ್ಯಕ್ಷ ಹೆಸರು ತಳಕಾಕೊಂಡಿರೋದು. ಒಟ್ಟಾರೆ ಈ ಸರ್ಕಾರ ಬಂದಾಗಿಂದ ಒಂದಲ್ಲ ಒಂದು ರೀತಿಯಲ್ಲಿ ಹಗರಣವನ್ನ ಮಾಡ್ಕೊಂಡು ಬರ್ತಾ ಇದೆ. ಪೊಲೀಸ್ ಇಲಾಖೆಯ ಮೇಲೂ ಅನೇಕ ರೌಡಿಗಳು ಇವತ್ತು ನಾವು ಹುಬ್ಬಳ್ಳಿಯಿಂದ ಹಿಡಿದು ಮೈಸೂರಿನ ಆಯಕಟ್ಟಿನವರೆಗೆ ಇವತ್ತು ರೌಡಿಗಳು ಮಚ್ಚನ್ನ ಇಟ್ಕೊಂಡು ರಸ್ತೆಯಲ್ಲಿ ಅಲ್ಲಾಡ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ, ನೀವು ಎಲ್ಲಾ ಗ್ಯಾರಂಟಿಗಳಿಗೋಸ್ಕರ ಇವತ್ತು ಎಲ್ಲ ದರವನ್ನು ಏರಿಸ್ತಾ ಇದ್ದೀರಾ. ನೀವು ಯಾವುದೇ ಏನು ಇದಕ್ಕೆ ಬೇಕಾದಂತ ಹಣದ ಆದಾಯವನ್ನ ಗುರುತಿಸದೆ ಇವತ್ತು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀರಾ. ಶಕ್ತಿ ಯೋಜನೆಯಲ್ಲಿ ಸಾಮಾನ್ಯ ಬಸ್ಸಲ್ಲಿ ಮಹಿಳೆಯರು ಹೋದ್ರೆ ಎಲ್ಲಾ ಬಸ್ಸುಗಳ ದರವನ್ನು ಏರಿಸ್ತಾ ಇದ್ದೀರಾ. ಯಾಕಂದ್ರೆ ಡೀಸೆಲ್ ಎಲ್ಲಾ ಬಸ್ಗಳಿಗೂ ಬೇಕು, ಆದ್ರೆ ಮಹಿಳೆಯರು ಓಡಾಡೋದು ಕೆಂಪು ಗಾಡಿನ ಬಸ್ಸಿನಲ್ಲಿ. ಆದ್ರೆ ಐರಾವತಾಗ ಹೋಗಕ್ಕಾಗಲ್ಲ, AC ಬಸ್ಸಲ್ಲಿ ಹೋಗಕ್ಕಾಗಲ್ಲ, ಫ್ಲೈ ಬಸ್ಸಲ್ಲಿ ಹೋಗಕ್ಕಾಗಲ್ಲ. ಇದೆಲ್ಲದರ ಮೇಲೆ ಡೀಸೆಲ್ ಮತ್ತು ಪೆಟ್ರೋಲ್ ಜಾಸ್ತಿ ಆಗಿರೋದ್ರಿಂದ ಎಲ್ಲರ ಬೆಲೆ ಜಾಸ್ತಿ ಆಗುತ್ತೆ. ಇವತ್ತು ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಕಾಳುಗಳಿರ್ಬೋದು, ರೈತರು ಬೆಳೆಯುವಂತ ತರಕಾರಿ